ಶ್ರೀಮಾತ್ರೇ ನಮಃ. ಈ ದಿನ ನಾನು ಕೊಲ್ಲಾಪುರ ಮಹಾಲಕ್ಷ್ಮಿಯ ಕಿರಣೋತ್ಸವದ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ 2 ಸಲ ಮತ್ತು 3 ದಿವಸ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಪ್ರಮುಖವಾದ ಶಕ್ತಿಪೀಠಗಳಲ್ಲಿ ಒಂದಾದಂಥ ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕಿರಣೋತ್ಸವ ಎನ್ನುವ ಒಂದು ಅಪರೂಪದ ಆಚರಣೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಪ್ರತಿ ವರ್ಷ ನವೆಂಬರ್ 9, 10 ಹಾಗೂ 11ನೇ ತಾರೀಕು ಮತ್ತು ಜನವರಿ ತಿಂಗಳ 31, ಫೆಬ್ರವರಿ 1 ಹಾಗೂ 2ನೇ ತಾರೀಕುಗಳಲ್ಲಿ ಸಾಮಾನ್ಯವಾಗಿ ಈ ಒಂದು ವಿಶೇಷವಾದ ಉತ್ಸವವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಕಿರಣೋತ್ಸವ ಅಂತಂದರೆ ಮೊದಲನೇ ದಿವಸ ರವಿರಶ್ಮಿಗಳು ನೇರವಾಗಿ ಸಾಯಂಕಾಲದ ಸಮಯದಲ್ಲಿ ನಿಗದಿತ ಸಮಯದಲ್ಲಿ ಮಹಾದೇವಿಯ ಚರಣಗಳಲ್ಲಿ ಮತ್ತು 2ನೇ ದಿವಸ ಮಹಾದೇವಿಯ ವಕ್ಷಸ್ಥಳದಲ್ಲಿ ಮತ್ತು 3ನೇ ದಿವಸ ಮಹಾದೇವಿಯ ಶ್ರೀ ವಿಗ್ರಹ ಏನಿದೆ ಅದನ್ನು ಪೂರ್ಣವಾಗಿ ರವಿರಶ್ಮಿ ಬೀಳೋದರ ಮೂಲಕ ಹೊಂಗಾಂತಿಯಲ್ಲಿ ದೇವಿ ಕಂಗೊಳಿಸುವಂತಹ ಒಂದು ಅಪರೂಪದ ಉತ್ಸವ ಇದಾಗಿರ್ತದೆ. ಅಂದರೆ ನಮ್ಮ ಕನ್ನಡದ ಅರಸು ಮನೆತನಗಳೇ ಕಟ್ಟಿರುವಂತಹ ಕೊಲ್ಲಾಪುರ ಮಹಾಲಕ್ಷ್ಮಿಯ ದೇವಸ್ಥಾನದ ವಾಸ್ತುಶಿಲ್ಪವನ್ನು ಆ ರೀತಿ ಅಪರೂಪದ ರೀತಿಯಲ್ಲಿ, ಅಂದರೆ ಪ್ರತಿ ವರ್ಷ ನಿಗದಿತ ಸಮಯಕ್ಕೆ ನಿಗದಿತ ದಿನಾಂಕದಂದು ರವಿರಶ್ಮಿಗಳು ದೇವಿಯ ಒಂದು ನೀರಾಜನವನ್ನು ಮಾಡುವಂತಹ ಒಂದು ಅಪರೂಪದ ಸನ್ನಿವೇಶ ಸೃಷ್ಟಿಯಾಗೋ ಥರ ಈ ವಾಸ್ತುಶಿಲ್ಪದ ರಚನೆ ಆಗಿದೆ. ಮಹಾಲಕ್ಷ್ಮಿ, ಕೊಲ್ಲಾಪುರ ಮಹಾಲಕ್ಷ್ಮಿಯನ್ನು ಮಹಾಲಕ್ಷ್ಮಿ ಅಂತಲೂ ಮತ್ತು 3 ಶಕ್ತಿಗಳು ಮಹಾಲಕ್ಷ್ಮಿ, ಮಹಾಕಾಳಿ ಮತ್ತು ಮಹಾಸರಸ್ವತಿಯರ ಸಂಗಮ ಎಂದಲೂ ಆದಿಪರಾಶಕ್ತಿ ಅಂತಲೂ ಕೂಡ ಕರಿತೀವಿ. ಯಾಕಂತಂದರೆ ನಾವು ದುರ್ಗಾ ಸಪ್ತಶಕ್ತಿಯಲ್ಲಿ ಮೂಲ ಪ್ರಕೃತಿಯ ಒಂದು ಮೂರ್ತಿ ರಹಸ್ಯವನ್ನು ನೋಡುವಾಗ ಮಹಾಲಕ್ಷ್ಮಿಯ ವರ್ಣನೆ ಬರುವಾಗಲೂ ಆಕೆ ಈ ಕೊಲ್ಲಾಪುರ ಮಹಾಲಕ್ಷ್ಮಿಯ ಬಿಂಬದಲ್ಲಿ ಇರುವಂತೆಯೇ ಸಿಂಹವಾಹಿನಿಯಾಗಿ, ತಲೆಯಲ್ಲಿ ಲಿಂಗವನ್ನು ನಾಗವನ್ನು ಧರಿಸಿದವಳಾಗಿ, ಚತುರ್ಭುಜೆಯಾಗಿ, ಕ್ರಮವಾಗಿ ಗದೆ, ಖೇಟಕ, ಪಾನಪಾತ್ರ ಮತ್ತು ಮಾದಳದ ಫಲ, ಮಾತುಲಂಗ ಫಲ ಅಂತ ಏನು ಹೇಳ್ತೇವೆ ಅದನ್ನು ಧರಿಸಿ ನಿಂತಿರ್ತಾಳೆ ಅಂತ ಹೇಳ್ತೇವೆ. ಅದೇ ರೀತಿ ನಾವು ನಮ್ಮ ಮಹಾಲಕ್ಷ್ಮಿ ಹೃದಯ, ಲಕ್ಷ್ಮೀ ಹೃದಯ ಧ್ಯಾನ ಶ್ಲೋಕಗಳಲ್ಲಿ ಕೂಡ ಮಾತುಲಂಗಂ ಗದಾಂ ಖೇಟಂ ಪಾನಂ ಪಾತ್ರಂಚ ಬಿಭ್ರತಿಂ ನಾಗಂ ಲಿಂಗಂಚ ಯೋನಿಂಚ ಬಿಭ್ರತಿ ಚೈವ ಮೂರ್ಧನಿ ಅಂಥೇಳಿ ಆ ಮಹಾಲಕ್ಷ್ಮಿಯ ವರ್ಣನೆಯನ್ನು ಮಾಡ್ತೇವೆ. ಅಂಥ ಅಪರೂಪದ ದಿವಸ ಇವತ್ತು. ನಾವೆಲ್ಲರೂ ಕೊಲ್ಲಾಪುರ ಮಹಾಲಕ್ಷ್ಮಿಯ ಅಸೀಮ ಕರುಣೆಗೆ ಪಾತ್ರರಾಗಬೇಕು ಮತ್ತು ಆ ದೇವಿಯ ಭಗವದ್ ಅನುಕಂಪ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಮತ್ತು ನಾವೆಲ್ಲರೂ ನಮ್ಮ ಜೀವಮಾನದಲ್ಲಿ ಯಾವುದಾದ್ರೂ ಒಂದು ಸಲ ಅನುಕೂಲ ಆದಾಗ ಆ ಕಿರಣೋತ್ಸವವನ್ನು ಪ್ರತ್ಯಕ್ಷವಾಗಿ ಸಾಕ್ಷೀಕರಿಸುವಂತಹ ಒಂದು ಸೌಭಾಗ್ಯವನ್ನು ಆ ದೇವಿ ನಮಗೆಲ್ಲ ಕರುಣಿಸಲಿ ಅಂತ ಕೇಳ್ಕೊತ ವಿರಮಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೇ ನಮಃ.